ಗುಡ್ ಮಾರ್ನಿಂಗ್ ಎಲ್ಲ ಏನು ಮಾಡ್ತಿದ್ದೀರಾ? ಟೈಮ್ 9 o'clock ಆಯಿತು. ತುಂಬಾ ಡಲ್ ಇದೆ ವೆದರು. ಸೊ ಮಾರ್ನಿಂಗ್ ಎಲ್ಲ ಕೆಲಸ ಆಯಿತು. ನಂದು ಎಲ್ಲ ಕೆಲಸ ಅಂದರೆ ಅಡುಗೆ ಕೆಲಸ ಒಂದು ಮುಗ್ದಿದೆ. ಇವ್ರು ಬೆಳಗ್ಗೆ ಬೇಗನೆ ಎದ್ಬಿಟ್ರು. ಮನೆ ಕೂಡ ಇನ್ನೂ ಕ್ಲೀನ್ ಮಾಡಿಲ್ಲ. ನಾನು ಮನೆ ಗುಡಿಸ್ಬೇಕು, ಕಿಚನ್ ಕ್ಲೀನ್ ಮಾಡಬೇಕು. ಸೊ ಇವ್ರಿಗೆ ಫುಡ್ ರೆಡಿ ಮಾಡಬೇಕು. ಇವ್ರಿಗೆ ಫುಡ್ ಏನೇನು ಮಾಡ್ತೀನಿ ಅನ್ನೋದನ್ನು ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬೆಳಗ್ಗೆ ಇವ್ರಿಗೆ ಬಂದು ನಾನು ಮಾಲ್ಟ್ ಕೊಡ್ತೀನಿ. ಅಂದರೆ ಮಾರ್ನಿಂಗ್ ಎದ್ದಿದ ತಕ್ಷಣ ಹಾಲು ಕುಡಿತಾಳೆ. ಫಾರ್ಮುಲಾ ಮಿಲ್ಕಿ ಕುಡಿಸ್ತಾ ಇರೋದು, ಹಾಲು ಕುಡಿತಾಳೆ. ಅವಾಗೇನಾದ್ರು ಎದ್ದು ಹಾಲು ಕುಡಿದು ಮಲಗೋದಿದ್ರೆ ಮಲಗ್ತಾಳೆ ಒಂದು 5 o'clockಗೆ. ಇಲ್ಲಾಂದರೆ ಹಾಗೆ ಆಟ ಆಡ್ತಾ ಇರ್ತಾಳೆ. ಅದಾದಮೇಲೆ ನಾನು ಮತ್ತೆ 7 o'clockಗೆ ಒಂದು ಸತಿ ಮಿಲ್ಕ್ ಕೊಡ್ತೀನಿ. ಮತ್ತು ಆ ಫಾರ್ಮುಲಾ ಮಿಲ್ಕ್ ಕುಡಿದ್ಬಿಟ್ಟು ನೆಕ್ಸ್ಟು ಒಂದು 10 o'clock 9 o'clock ಆ ಥರ, ಒಂದು 9 o'clock ಆ ಥರ ಇವಳಿಗೆ ಒಂದು ಮಾಲ್ಟ್ ಕೊಡ್ತೀನಿ. ಸೊ ಅದು ಮನೇಲೇ ಮಾಡಿರೋ ಮಾಲ್ಟ್, ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿರೋ ಮಾಲ್ಟ್, ಅದನ್ನು ಕೊಡ್ತೀನಿ. ಅದನ್ನು ನಾನೇ ಪ್ರಿಪೇರ್ ಮಾಡಿಬಿಟ್ಟು ಕೊಡ್ತೀನಿ. ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಅದನ್ನು ಹಾಕಿ ಕಲಸಿ ಕೊಡ್ತೀನಿ. ಅದು ತಿಂತಾಳೆ. ಅದಾದಮೇಲೆ ಸ್ವಲ್ಪ ಒಂದು ಹಾಲು ಕೊಡ್ತೀನಿ, ಮತ್ತು ಫಾರ್ಮುಲಾ ಮಿಲ್ಕು. ಮತ್ತು ಇವಳಿಗೆ ಮತ್ತು ಫುಡ್ಡು ನಾನೇ ರೆಡಿ ಮಾಡ್ತೀನಿ. ಅಂದರೆ ರೈಸು ಮತ್ತು ಮೂಂಗ್ ದಾಲೆಲ್ಲ ಹಾಕಿಬಿಟ್ಟು ಒಂದಿನ ಆ್ಯಪಲ್ ಅಥವಾ ಪಾಲಕ್ ಸೊಪ್ಪು, ಈ ಥರ ಡೈಲಿ ಒಂದೊಂದು ಫ್ರೂಟ್ಸು ಅಥವಾ ಸೊಪ್ಪುಗಳು, ತರಕಾರಿ, ಕ್ಯಾರೆಟು ಎಲ್ಲದನ್ನು ಹಾಕಿ ತಿನ್ನಿಸ್ತೀನಿ, ತಿಂತಾರೆ. ಸೊ ಇವತ್ತು ಏನು ಕೊಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಕೆಲಸ ಅಂತೂ ಇನ್ನೂ ಮುಗ್ದಿಲ್ಲ. ವೆದರ್ ತುಂಬ ಡಲ್ಲಾಗಿರೋದ್ರಿಂದ ಈ ಮೇಡಮ್ ನಿದ್ರೆನೂ ಮಾಡ್ತಾಯಿಲ್ಲ. ಬೆಳಗ್ಗೆ ಬೇಗ ಎದ್ಬಿಟ್ರು. ಸೊ ಬನ್ನಿ ಸೊ ಮಾಲ್ಟ್ ಹೇಗೆ ಮಾಡೋದು ಮತ್ತು ಇವ್ರಿಗೆ ಫುಡ್ ಹೇಗೆ ರೆಡಿ ಮಾಡೋದು ಅನ್ನೋದು ನನ್ನ ಜೊತೆ ಶೇರ್ ಮಾಡ್ತೀನಿ. ಇವರು ನಿದ್ರೆ ಮಾಡಿದ್ರೆ ನಾನು ಕೆಲಸ ಮಾಡೋಕ್ಕೆ ಸಾಧ್ಯ. ಯಾಕಂದರೆ ಯಾವತ್ತು ನಾನು ಬೆಳಗ್ಗೆ ಬೇಗ ಗುಡಿಸ್ಬಿಡ್ತೀನಿ. ಒರೆಸೋದಿದ್ರೆ ಆಮೇಲೆ ಒರೆಸ್ತೀನಿ. ಬಟ್ ಗುಡ್ಸೋಕ್ಕೂ ಬಿಟ್ಟಿಲ್ಲ. ಬೆಳಗ್ಗೆ ಬೇಗ ಎದ್ಬಿಟ್ರು ಇವ್ರನ್ನ ಹಿಡ್ಕೊಂಡೇ ಎಲ್ಲ ಮಾಡಬೇಕಾಗಿತ್ತು ಕೆಲಸ. ಸೊ ಹಸ್ಬೆಂಡ್ ಇರೋ ತನಕ ಇಟ್ಕೊಂಡಿದ್ರು, ಎಲ್ಲ ಮಾಡಿಬಿಟ್ಟೆ. ಮತ್ತು ಇವಾಗ ಹೋದ್ಮೇಲೆ ಇವ್ರನ್ನ ಬಿಟ್ಟು ಆ ಕಡೆ ಅಲ್ಲಾಡೋಕ್ಕಾಗಲ್ಲ. ಹೀಗೆ ಇಟ್ಕೊಂಡಿರಬೇಕು. ಸೊ ಆಡ್ತಾ ಇದ್ದಾಗಲೂ ಅಲ್ಲೇ ಇರಬೇಕು. ಒಂದು ಸ್ವಲ್ಪ ಎದ್ದು ಹೋದ್ರೂ ತುಂಬ ಅಳ್ತಾಳೆ. ಹಾಗಾಗಿ ಇಟ್ಕೊಂಡೇ ಇವಾಗ ಎಲ್ಲದನ್ನು ಸ್ವಲ್ಪ ಆದಷ್ಟು ಮಾಡಬೇಕು. ಸೊ ಬನ್ನಿ ಹೇಗೆ ಮಾಲ್ಟ್ ಮಾಡೋದಂತ ನಾನು ಹೇಳ್ತೀನಿ. ಆ್ಯಕ್ಚುಲಿ ಇದು 9 months ಮುಗೀತು ಇವಳಿಗೆ. 10th month ನಡೀತಿದೆ. ನಾನು 7th month ಸ್ಟಾರ್ಟ್ ಮಾಡಿದ್ದೀನಿ ಮಾಲ್ಟ್ ಕೊಡೋದಕ್ಕೆ. ಫುಡ್ ಮಾತ್ರ ನಾನು 9 month ಕೊಡ್ತಾಯಿದ್ದೀನಿ. ಸೊ ಇದು 10th month ಇವಳಿಗೆ ಮತ್ತಿನ್ನು ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ನಾನು 9th month 1 time ಮಾಲ್ಟ್ ಕೊಡ್ತಾಯಿದ್ದೆ, 1 time ಫುಡ್ ಕೊಡ್ತಾಯಿದ್ದೆ. ಇವಾಗ ನಾನು 10th month ಆದಮೇಲೆ 2 times ಫುಡ್ ಕೊಡ್ತೀನಿ, 2 times ಮಾಲ್ಟ್ ಕೊಡ್ತೀನಿ. ಮತ್ತು ಮಿಕ್ಕಿ ಟೈಮಲ್ಲಿ ನೈಟಲ್ಲೆಲ್ಲ ಫಾರ್ಮುಲಾ ಮಿಲ್ಕಿ ಕುಡಿತಾಳೆ. ಸೊ ಬನ್ನಿ ಇವಳದು ಫುಡ್ಡನ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ. ಮೊದಲಿಗೆ ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಬಿಟ್ಟು ಚಿಕ್ಕದು ಸಾಕು. ಈ ಸೈಜ್ ಲೋಟದಲ್ಲಿ 1 ಲೋಟ ನೀರು ಹಾಕ್ತಾಯಿದ್ದೀನಿ. ಸೊ ಆಗಾಗ ಮಕ್ಕಳಿಗೆ ಮಾಡಿಕೊಡ್ಬೇಕು. ಒಂದೇ ಸತಿ ಮಾಡಿಬಿಟ್ಟು 2-3 ಸತಿ ಎಲ್ಲ ತಿನ್ನಿಸ್ಬೇಡಿ. ಸೊ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ಳಿ. ಮತ್ತು ಈ ಚಿಕ್ಕ ಲೋಟದಲ್ಲಿ ಅರ್ಧ ತೊಗೊಳ್ತಾಯಿದ್ದೀನಿ ಮಾಲ್ಟು. ಹಾಕಿಬಿಟ್ಟು ಅದನ್ನು ಫಸ್ಟ್ ಎಲ್ಲ ಲೂಪ್ ಏನು ಇಲ್ಲದೆ ಕ್ಲೀನಾಗಿ ಲಿಕ್ವಿಡ್ ಮಾಡ್ಕೊಂಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಫೋರ್ಕಲ್ಲಾದರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಅದಾದಮೇಲೆ ಸ್ವಲ್ಪ ಬೆಲ್ಲ
ಜಾಸ್ತಿ ಬೆಲ್ಲ ಹಾಕ್ಬಿಡ್ಬೇಡಿ, ಸ್ವೀಟ್ ಇದ್ರೂ ಮಕ್ಕಳು ಕುಡಿಯಲ್ಲ. ಸೊ ಮೀಡಿಯಮಾಗೇ ಇರಬೇಕು. ಚೂರು ಬೆಲ್ಲ ಹಾಕ್ತಾಯಿದ್ದೀನಿ ನಾನು. ಸೊ ಅದು ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ನೀವು ಕಲಿಸ್ತಾ ಇರಬೇಕು. ಅದು ಹಾಗೆ ಆಲ್ರೆಡಿ ಅದನ್ನು ನಾವು ಫ್ರೈ ಮಾಡೇ ಗ್ರೈಂಡ್ ಮಾಡಿರ್ತೀವಿ ಮಾಲ್ಟನ್ನ, ಆದರೂ ಅದು ಸ್ವಲ್ಪ ಚೆನ್ನಾಗಿ ನೀರಲ್ಲಿ ಬೇಯಬೇಕು. ಸೊ ಆ ಬೇಯೋ ತನಕ ನಾವು ಸ್ವಲ್ಪ ಹಾಗೆ ಇಟ್ಕೊಂಡು ಆಡಿಸ್ತಾನೆ ಇರಬೇಕು. ನೋಡಿ ಈ ಸ್ಟೇಜಿಗೆ ಬಂದುಬಿಡ್ತು. ಈ ಸ್ಟೇಜಲ್ಲಿ ಇಳಿಸಿದ್ರೇ ಸಾಕು. ಸೊ ಇಳಿಸಿದ ತಕ್ಷಣ ನನ್ನ ಚೂರು ಗಟ್ಟಿನೂ ಆಗಿಬಿಡುತ್ತೆ. ನೋಡಿ ಈ ಥರ ಆಗಬೇಕು. ಸೊ ಅವಾಗ ಅವ್ರು ಬೇಗ ತಿಂತಾರೆ. ಆರಿದ್ಮೇಲೆ ಸರ್ವ್ ಮಾಡೋದಷ್ಟೇ, ಜಾಸ್ತಿ ಕುದಿಯೋಕ್ಕೆ ಬಿಡಬೇಡಿ. ಒಂದು 5 ಮಿನಿಟ್ಸು ಆಗಲ್ಲ, ಬೇಗನೆ ಆಗಿಬಿಡುತ್ತೆ. ಸೊ ಆವಾಗ ಮಾಡಿಕೊಡಿ ಅಷ್ಟೇ. ಸೊ ನೆಕ್ಸ್ಟ್ ಇವಾಗ ಫೀಡ್ ಮಾಡ್ತಿದ್ದೀನಿ. 1.5 ಅವರ್ಸ್ಗೆ ಅಥವಾ 2 ಅವರ್ಸ್ಗೆ ಏನಾದರೂ ಫೀಡ್ ಮಾಡ್ತಾನೆ ಇರಬೇಕು. ಮಧ್ಯದಲ್ಲಿ ನೀವು ಏಲಕ್ಕಿ ಬಾಳೆಹಣ್ಣು ಅಥವಾ ಫ್ರೂಟ್ಸ್ ಏನಾದರೂ ಆ ಥರ ಏನಾದರೂ ಕೊಡ್ತಾ ಇರ್ಬೋದು, ಮಕ್ಳಿಗೆ ತಿಂತಾ ಇರ್ತಾರೆ. ಇಲ್ಲ ಸ್ವಲ್ಪ ಯಾವುದು ಫ್ರೂಟ್ಸ್ ಇಷ್ಟಪಟ್ಟು ತಿಂತಾರೋ ಅಂಥದ್ದನ್ನೆಲ್ಲ ಒಂದೊಂದು ಸ್ವಲ್ಪ ಕೊಟ್ಬಿಡಿ. ಸೊ ನಾನು ಸ್ವಲ್ಪ ನೀರು ಅವ್ರಿಗೆ ಕುಡಿಸ್ತೀನಿ ಇದ್ರ ಜೊತೆಗೆ, ಯಾಕಂದರೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ಮೋಷನ್ ಹೋಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀರು ಒಂದು 3-4 ಬಾಯಿ ತಿನ್ನಿಸಿದಾಗ ಒಂದು ಸ್ಪೂನ್ ನೀರು ಕುಡಿಸ್ತೀನಿ. ಸೊ ಫೀಡಿಂಗಿಗೆ ರೆಡಿ ಆಗ್ತಿದ್ದಾರೆ. ಸೊ ಇಷ್ಟಪಟ್ಟು ಅವ್ರ ಜೊತೆ ಮಾತಾಡಿಸ್ತಾನೆ ತಿನ್ನಿಸ್ತಾ ಇದ್ದರೆ ಅವ್ರು ತಿಂತಾರೆ. ಅವ್ರಿಗೆ ಎಲ್ಲ ಅರ್ಥ ಆಗುತ್ತೆ ಮಾತಾಡೋದು ಮಕ್ಕಳಿಗೆ. ಸೊ ನಾವೇನು ಮಾತಾಡ್ತೀವೋ ಅದನ್ನು ಕೇಳ್ಕೊಂಡೇ ತಿಂತಾರೆ ಅವರು. ಸೊ ನೋಡಿ 1-2 ಬಾಯಿ ತಿನ್ನಿಸಿ ನೀರು ಕುಡಿಸ್ತೀನಿ, ಕುಡಿತಾರೆ ಅಷ್ಟೇ. ಸೊ ಇದು ನಾನು ಮಾರ್ನಿಂಗೇ ಕೊಡ್ತೀನಿ, ಮತ್ತು ಈವ್ನಿಂಗ್ ಒಂದು 4 ಗಂಟೆಗೆ ಹಂಗೆ ಕೊಡ್ತೀನಿ. ಮಾರ್ನಿಂಗ್ 9-10 ಅಥವಾ ಯಾವ ಟೈಮಿಗೆ ಅವ್ರು ಎದ್ದೊಳ್ತಾರೋ ಆ ಟೈಮಲ್ಲಿ ಒಂದು 5 ಮಿನಿಟ್ಸ್ ಮಾಡಿಕೊಂಡ್ರೆ ಸಾಕು, ಆಗಿಬಿಡುತ್ತೆ. ಸ್ವಲ್ಪ ಆರಕ್ಕೆ ಇಕ್ಬಿಟ್ಟು ಕೊಟ್ಟರೆ ಸಾಕು, ತಿಂತಾರೆ. ಮೀಡಿಯಮ್ ಬಿಸಿಯಲ್ಲಿ ಇದ್ದರೆ ಸಾಕು, ವಾಮ್ ಬಿಸಿ ಇರಬೇಕು. ತುಂಬ ಬಿಸಿನೂ ತಿನ್ನಿಸ್ಬೇಡಿ, ತುಂಬ ಕೋಲಾಗೂ ಇರೋದನ್ನು ತಿನ್ನಿಸ್ಬೇಡಿ ಅಷ್ಟೇ. ಅವ್ರದ್ದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಯಿತು. ಸೊ ಇವಾಗ ನಾನು ಇವಾಗ ರೈಸ್ ಮಾಡ್ತಾಯಿದ್ದೀನಿ ಅವರಿಗೆ. ಸೊ ಇದನ್ನು ಅಷ್ಟೇ ನಾನು 2 ಟೈಮ್ಸ್ ಕೊಡ್ತೀನಿ. ಮಧ್ಯಾಹ್ನ 1 ಗಂಟೆ 2 ಗಂಟೆಲಿ ಆ ಥರ ಕೊಡ್ತೀನಿ. ಮತ್ತು 4:15 ಇದನ್ನ ಕೊಟ್ಟರೆ, ಇಲ್ಲ 7:15 ಆ ಥರ ಕೊಡ್ತೀನಿ. ಸೊ ಫಸ್ಟಿಗೆ ನಾನು ಸ್ವಲ್ಪ ಮೂಂಗ್ ದಾಲ್ ತೊಗೊಂಡಿದ್ದೀನಿ, ಒಂದೇ ಒಂದು ಕೈ ಆಗೋಷ್ಟು ಮೂಂಗ್ ದಾಳು, ಒಂದು ಕೈ ಆಗೋಷ್ಟು ರೈಸು. ನಿಮಗೆ ಯಾವ ತರಕಾರಿ ಬೇಕೋ ಹಾಕೋಬೋದು. ಮತ್ತು ಆ್ಯಪಲ್ ಮಾತ್ರ ಇದಕ್ಕೆ ನಾನು ಹಾಕಿ ಬೇಯಿಸೋದು, ಬೇರೆಲ್ಲ ಅದು ಹಾಗೆ ಕೊಟ್ಟರೆ ಮಕ್ಕಳು ತಿಂತಾರೆ. ಆ್ಯಪಲ್ ಒಂದು ಆ ಥರ ಕೊಟ್ಟರೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ಫ್ರೂಟ್ಸ್ನ ನಾನು ಈ ಥರ ಬೇಯಿಸೇ ಕೊಡೋದು. ಸೊ ಇದು ತುಂಬ ಚಿಕ್ಕ ಆ್ಯಪಲ್ ಆಗಿರೋದ್ರಿಂದ ಒಂದು ಫುಲ್ ಹಾಕ್ತಾಯಿದ್ದೀನಿ. ದೊಡ್ಡ ಆ್ಯಪಲ್ ಇದ್ದರೆ ಒಂದು ಅರ್ಧ ಭಾಗ ತೊಗೊಂಡ್ರು ಸಾಕು. ಇದನ್ನು ಅಷ್ಟೇ ಒಂದು ಹೊತ್ತಿಗೆ ಬೇಕಾದಷ್ಟು ಮಾಡಿಕೊಂಡ್ರೆ ಸಾಕು. ಸೊ ಆ್ಯಪಲ್ನೆಲ್ಲ ನಾನು ಪುಡಿ ಕಟ್ ಮಾಡ್ಕೊತಾ ಇದ್ದೀನಿ. ಇದು 3 ಆ್ಯಡ್ ಆದಮೇಲೆ ಸ್ವಲ್ಪ ಒಂದು ಪಿಂಚ್ ಅರಿಶಿನ ಪೌಡರ್ ಹಾಕಬೇಕು. ಯಾಕಂದರೆ ಕೋಲ್ಡ್ ಆಗದೆ ಇರೋದಕ್ಕೆ ಒಂದು ಪಿಂಚ್ ಅರಿಶಿನ ಪೌಡರು, ಒಂದೇ ಹೆಸರು ಬೆಳ್ಳುಳ್ಳಿ, 1/4 ಭಾಗ ಟೊಮೊಟೊ. ಆ ಟೊಮೊಟೊ ಬಂದು ಫೀಡ್ ಮಾಡಬೇಕಾದ್ರೆ ಸಿಪ್ಪೆ ತೆಗೆದುಬಿಡಿ, ಬೆಂದಿರುತ್ತೆ. ಮತ್ತು ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರು, ಇಷ್ಟೇ. ಇದನ್ನ ಹಾಕಿ ವಿಷಲ್ ಆವಿಯಲ್ಲಿ ಬೇಯಿಸಿದ್ರೆ ಸಾಕು. ಇಲ್ಲ ನೀವು ಹಾಗೆ ಕೂಡ ಒಲೆ ಮೇಲೇನೂ ಇಟ್ಕೋಬೋದು. ನಾನು ವಿಷಲಲ್ಲಿ ಬೇಯಿಸ್ತೀನಿ. ಒಂದು 4 ವಿಷಲ್ ಬಿಟ್ಟರೆ ಸಾಕು, ತುಂಬ ಸ್ಮ್ಯಾಶ್ ಆದಂಗೆ ಆಗಿರುತ್ತೆ. ಒಂದು ಸ್ಮ್ಯಾಶರ್ ತೊಗೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಎಲ್ಲ ಕರೆಕ್ಟಾಗಿ ಅದು ತಿನ್ನೋ ಥರ ಆಗಿರುತ್ತೆ. ಸೊ ಮುಚ್ಚಾಕ್ಬಿಟ್ಟು ಒಂದು 4 ವಿಷಲ್ ಹಾಕಿ ತೆಗೆದ್ರೆ ಸಾಕು. 4 5 ನೋಡಿ ಈ ಥರ ಆಗಿರುತ್ತೆ. ಸೊ ಎಕ್ಸಿಸ್ ವಾಟರ್ ಏನಿದೆ ಅದನ್ನು ನೀವು ತೆಗೆದು ಬಿಡ್ಬೋದು. ಇಲ್ಲ ಅದ್ರ ಜೊತೆಗೆ ಸೇರಿಸಿ ತಿನ್ನಿಸ್ತೀನಿ ಅಂದರೂ ತಿನ್ಬೋದು. ಬಟ್ ಅದು ಏನು ಸಿಪ್ಪೆ ತೆಗಿಯೋದಂತೂ ಮರಿಬೇಡಿ. ಮತ್ತು ಆ್ಯಪಲಲ್ಲಿ ಸೀಡ್ಸ್ ಇರುತ್ತೆ, ಅದನ್ನು ನೋಡ್ಕೊಳ್ಳಿ, ಚಿಕ್ಕದಾಗಿರುತ್ತೆ, ಗೊತ್ತಾಗೋದೇ ಇಲ್ಲ. ಸೊ ಆ ಸಿಪ್ಪೆನ ರಿಮೂವ್ ಮಾಡಿಬಿಟ್ಟು ಆಮೇಲೆ ಈ ಥರ ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡ್ಕೊಂಬಿಡಿ.